ಏನಪ್ಪ ಇವತ್ತು ಗುಬ್ಬಿ ತಾಲೂಕಿಗೆ ದಲಿತ ಯುವಕನ ಮೇಲೆ ಹಲ್ಲೆ ನಡೆದು 3 ದಿನ ಕಳೆದರೂ ಇದುವರೆಗೂ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ತಿರುಗಿಯೂ ನೋಡಿಲ್ಲ. ಮೊನ್ನೆ ನಡೆದ ದಲಿತ ಯುವಕನ ಹಲ್ಲೆಯನ್ನ ಖಂಡಿಸಿ ಮಾತನಾಡಿದ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಜಾಸೇನೆಯ ರಾಜ್ಯಾಧ್ಯಕ್ಷ ಕೆಂಪರಾಜು, ದಲಿತ ಯುವಕನ ಮೇಲೆ ಹಲ್ಲೆ ನಡೆದು 3 ದಿನ ಕಳೆದರೂ ಗೃಹ ಮಂತ್ರಿ ಜಿ ಪರಮೇಶ್ವರ್ ದಲಿತ ಯುವಕನ ಆರೋಗ್ಯ ವಿಚಾರಿಸಿಲ್ಲ. ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ವಿಸ್ತಾರವಾದರೂ ನೀವು ಪಾರ್ಲಿಮೆಂಟ್ನಲ್ಲಿ ಕುಳಿತು ಏನ್ ಮಾಡ್ತಾ ಇದ್ದೀರಾ? ತುಮಕೂರು ನಿಮ್ಮ ತವರು ಜಿಲ್ಲೆ, ದಲಿತ ಸಚಿವರು ಇಬ್ಬರು ಇದ್ದೀರಾ, ನಾಚಿಕೆಯಾಗಬೇಕು ನಿಮಗೆ. ಜೋಡೆತ್ತು ಎಂದು ಹೇಳಿಕೊಳ್ತೀರಾ. ಕೂಡಲೇ ಇಬ್ಬರು ರಾಜೀನಾಮೆ ಕೊಡದಿದ್ದಲ್ಲಿ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದ್ದಾರೆ. ಕೋಟಿ ಜನರ ಬಾಯಲ್ಲಿ ಮಹಾನಾಯಕ ಸಾಂಗು ಅದೊಂದು ವೈರಲ್ ಅಂತಲ್ಲ, ಅದೊಂದು ಪೂಜೆ ಅಂತ ಒಂದು ಸಾಂಗ್ ಹಾಕೊಂಡು ಹೋದ ನಮ್ಮ ದಲಿತ ಹುಡುಗನ ಮೇಲೆ ಸೋಹರ್ಣಿಯರು ಏಕಾಏಕಿ ಈ ಮಹಾನಾಯಕ ಸಾಂಗ್ ಹಾಕ್ಬೇಡ ಅಂತ ಹಲ್ಲೆಗೊಳಗಾಗಿ ಮರ್ಮ ಹೊಡೆದು ಇಮ್ಮಿಡಿಯೇಟ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು, ಗುಬ್ಬಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಮ್ಮ ಪ್ರದೀಪನ ಹುಡುಗನ್ನ ಅಡ್ಮಿಟ್ ಮಾಡಿ ಇವತ್ತು ನಮ್ಮ ಒತ್ತಾಯ ಏನಪ್ಪ ಅಂದರೆ, ನಮ್ಮ ಜಿಲ್ಲೆಯಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ದೀರಾ, ಜೋಡೆತ್ತಿ ಅಂತ ವೇದಿಕೆಯಲ್ಲಿ ಹೇಳ್ಕೊಂತೀರಾ. ನಿಮಗೆ ನ್ಯಾಚಿಗೇಡ ಬಂದು ಪರಮೇಶ್ವರ್ ಸಾಹೇಬ್ರೆ ಮತ್ತು ರಾಜಣ್ಣ ಸಾಹೇಬ್ರೆ, ದಲಿತ ಹುಡುಗನಿಗೆ 3 ದಿನ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರು. ಸೋಷಿಯಲ್ ಮೀಡಿಯಾ, ಟಿ ವಿಯಲ್ಲಿ ಜಾಲತಾಣದಲ್ಲಿ ಜಾಲಾಡ್ತಿದ್ರು. ಪಾರ್ಲಿಮೆಂಟಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀರಿ ಅಂದರೆ ಕಣ್ಮುಚ್ಕೊಂಡು. ಮಾನ್ಯ ಸಚಿವರೇ ಇಬ್ಬರು ಇದ್ದೀರಾ ತವರಲ್ಲಿ, ತುಮಕೂರು ತವರಿನಲ್ಲಿ ಇಬ್ಬರು ಸಚಿವರು ಜೋಡೆತ್ತು ಅಂತ ಹೇಳ್ಕೊಂತೀರಾ. ನಿಮ್ಗೆ ನ್ಯಾಚಿಗೇಡಾಗಬೇಕು. ದಿನನಿತ್ಯ ಅಂಬೇಡ್ಕರ್ಗೆ ಅವಮಾನ ಆಗ್ತಿದೆ, ದಲಿತರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಕೊಲೆ, ಸುಲಿಗೆ ನಡೀತಾ ಇದೆ, ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಿದ್ರು. ಕಣ್ಮುಚ್ಕೊಂಡು ಕುಂತೈತಿ ನಿಮ್ಮ ಸರ್ಕಾರಕ್ಕೆ ನ್ಯಾಚಿಗೇಡಾಗಬೇಕು. ಶಿವಣ್ಣ ಎಂಡಿ, ಹೋಬಳಿ ಪಾಳ್ಯ, ಶಿವಲಿಂಗಯ್ಯ, ಬೆಳಿಕೆರೆ, ರವಿ ಕುಣಿಗಲ್ ಮತ್ತಿತರರು ಇದ್ದರು.